ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅನೇಕ ಜನರು ಕೇಳುವ ಒಂದು ವಿಶೇಷ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ನಿಂಬೆಹಣ್ಣಿನ ದೀಪ. ದೀಪ ಹಚ್ಚುವುದರ ಮಹತ್ವ, ಈ ದೀಪವನ್ನು ಯಾವಾಗ ಹಚ್ಚಬೇಕು, ಎಲ್ಲಿ ಹಚ್ಚಬೇಕು, ಯಾವ ದೇವರಿಗೆ ಹಚ್ಚಬೇಕು, ಇದರಿಂದ ಏನು ಫಲ ಸಿಗುತ್ತದೆ ಎಂದು ಜನರು ಏಕೆ ನಂಬುತ್ತಾರೆ, ಈ ಎಲ್ಲ ವಿಷಯಗಳನ್ನು ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ವಿಷಯವನ್ನು ತಿಳಿದುಕೊಳ್ಳಿ. ನಿಂಬೆಹಣ್ಣಿನ ದೀಪ ಹಚ್ಚುವುದು ಹಿಂದೂ ಸಂಪ್ರದಾಯದಲ್ಲಿ ಕೆಲವು ದೇವಾಲಯಗಳು ಹಾಗೂ ಭಕ್ತಿ ಆಚರಣೆಗಳಲ್ಲಿ ಕಂಡುಬರುವ ಪದ್ಧತಿಯಾಗಿದೆ. ಇದು ಭಕ್ತಿ ಮತ್ತು ಸಂಪ್ರದಾಯದ ಭಾಗವಾಗಿದ್ದು, ಇದರ ಫಲಿತಾಂಶ ವ್ಯಕ್ತಿಯ ನಂಬಿಕೆ ಮತ್ತು ಆಚರಣೆ ಮೇಲೆ ಅವಲಂಬಿತವಾಗಿದೆ. ನಿಂಬೆಹಣ್ಣಿನ ದೀಪ ಎಂದರೇನು? ತಾಜಾ ನಿಂಬೆಹಣ್ಣನ್ನು 2 ಭಾಗ ಮಾಡಿ ಅದರ ರಸವನ್ನು ತೆಗೆದು ಒಳಭಾಗವನ್ನು ಸ್ವಚ್ಛಗೊಳಿಸಿ ಅದರಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಹತ್ತಿಯ ಬತ್ತಿಯನ್ನು ಇಟ್ಟು ಬೆಳಗಿಸುವ ದೀಪವನ್ನು ನಿಂಬೆಹಣ್ಣಿನ ದೀಪ ಎಂದು ಕರೆಯುತ್ತಾರೆ. ನಿಂಬೆಹಣ್ಣಿನ ಸುವಾಸನೆ ಮತ್ತು ಅದರ ಶುದ್ಧತೆಯ ಸಂಕೇತದ ಕಾರಣದಿಂದ ಇದು ಕೇವಲ ವಿಶೇಷ ಪೂಜೆಗಳಲ್ಲಿ ಬಳಸಲಾಗುತ್ತೆ. ನಿಂಬೆಹಣ್ಣಿನ ದೀಪದ ಮಹತ್ವವೇನೆಂದರೆ, ಭಕ್ತರ ನಂಬಿಕೆಯ ಪ್ರಕಾರ ಈ ದೀಪವನ್ನು ಬೆಳಗಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂದು ನಂಬಲಾಗುತ್ತೆ. ದೇವಿಯ ಕೃಪೆ ದೊರೆಯುತ್ತೆ ಎಂದು ಅನೇಕರು ಭಾವಿಸ್ತಾರೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಇದರ ನಂಬಿಕೆ ಇದೆ. ಕೆಲವರು ಜೀವನದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ ಎಂದು ಅನುಭವ ಹಂಚಿಕೊಳ್ಳುತ್ತಾರೆ. ಮತ್ತು ಯಾವ ದೇವರಿಗೆ ಈ ದೀಪ ಹಚ್ಚುತ್ತಾರೆ ಎಂದು ತಿಳಿದುಕೊಳ್ಳೋಣ. ಹೆಚ್ಚಾಗಿ ಈ ದೀಪವನ್ನು ದುರ್ಗಾದೇವಿ, ಕಾಳಿಕಾದೇವಿ, ಚಾಮುಂಡೇಶ್ವರಿ ಹಾಗೂ ಶಕ್ತಿ ಸ್ವರೂಪಿಣಿ ದೇವಿಯರ ಆರಾಧನೆಯಲ್ಲಿ ಬಳಸಲಾಗುತ್ತದೆ. ನಿಂಬೆಹಣ್ಣಿನ ದೀಪವನ್ನು ಯಾವ ದಿನ ಹಚ್ಚಬೇಕೆಂದರೆ, ಮಂಗಳವಾರ ಮತ್ತು ಶುಕ್ರವಾರ ಈ ದೀಪವನ್ನು ಹಚ್ಚುವುದರ ಶುಭ ಎಂದು ಹಲವರು ನಂಬುತ್ತಾರೆ. ಅಮಾವಾಸ್ಯೆಯ ದಿನವೂ ಕೆಲವರು ವಿಶೇಷ ಪೂಜೆ ಮಾಡುತ್ತಾರೆ. ನವರಾತ್ರಿ ಸಮಯದಲ್ಲಿ ಅನೇಕ ದೇವಾಲಯಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚುವ ಸಂಪ್ರದಾಯವಿದೆ. ಮತ್ತು ನಿಂಬೆಹಣ್ಣಿನ ದೀಪವನ್ನು ಯಾವ ಸಮಯದಲ್ಲಿ ಹಚ್ಚಬೇಕೆಂದರೆ, ಸಂಜೆ ಸೂರ್ಯಾಸ್ತದ ನಂತರ ದೀಪ ಹಚ್ಚುವುದು ಸಾಮಾನ್ಯ ಆಚರಣೆ. ಬೆಳಗ್ಗೆ ಪೂಜೆ ಸಮಯದಲ್ಲಿಯೂ ಹಚ್ಚಬಹುದು. ಮತ್ತು ಎಲ್ಲಿ ಹಚ್ಚಬೇಕೆಂದರೆ, ದೇವಾಲಯದ ಅರ್ಚಕರ ಮಾರ್ಗದರ್ಶನದಂತೆ ಹಚ್ಚುವುದು ಉತ್ತಮ. ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಹಚ್ಚಬಹುದು. ಸುರಕ್ಷಿತ ಸ್ಥಳದಲ್ಲಿ ಮಾತ್ರ ಈ ದೀಪವನ್ನು ಹಚ್ಚಿ ಇಡಿ. ಗಾಳಿ ಬೀಸದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ. ನಿಂಬೆಹಣ್ಣಿನ ದೀಪವನ್ನು ಹೇಗೆ ಹಚ್ಚಬೇಕೆಂದರೆ, ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು 2 ಭಾಗ ಮಾಡಿ ರಸವನ್ನು ತೆಗೆದು ಸ್ವಚ್ಛಗೊಳಿಸಿ ನಂತರ ಎಣ್ಣೆ ಅಥವಾ ತುಪ್ಪ ಹಾಕಿ ಹತ್ತಿಯ ಬತ್ತಿ ಇಟ್ಟು ದೇವರನ್ನು ಸ್ಮರಿಸಿ ದೀಪ ಬೆಳಗಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ದೀಪ ಹಚ್ಚುವಾಗ ಗಮನಿಸಬೇಕಾದ ವಿಷಯಗಳೇನೆಂದರೆ, ಯಾವಾಗಲೂ ತಾಜಾ ನಿಂಬೆ ಬಳಸಿ ಮತ್ತು ಹಾಳಾದ ನಿಂಬೆ ಬಳಸಬೇಡಿ. ದೀಪ ಆರಿದ ನಂತರ ಸುರಕ್ಷಿತವಾಗಿ ವಿಲೇವಾರಿ ಮಾಡಿ. ಮಕ್ಕಳ ಕೈಗೆ ಸಿಗದಂತೆ ಇರಿಸಿ. ಬೆಂಕಿ ಸಂರಕ್ಷತೆಯನ್ನು ಕಾಪಾಡಿ. ಅನೇಕ ಭಕ್ತರು ನಿಂಬೆ ದೀಪ ಹಚ್ಚುವುದರಿಂದ ಮನೆಗಳಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ ಎಂದು ನಂಬುತ್ತಾರೆ. ಮಾನಸಿಕ ಧೈರ್ಯ ಹೆಚ್ಚಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಆತ್ಮವಿಶ್ವಾಸ ಬೆಳೆಯುತ್ತದೆ ಎಂದು ಅನುಭವಿಸುತ್ತಾರೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಈ ಎಲ್ಲ ದೀಪವು ಧಾರ್ಮಿಕ ನಂಬಿಕೆಗಳಾಗಿದ್ದು, ಎಲ್ಲರಿಗೂ ಒಂದೇ ರೀತಿಯ ಫಲಿತಾಂಶ ದೊರೆಯುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ದೀಪ ಹಚ್ಚುವಾಗ ಹೇಳಬೇಕಾದ ಪ್ರಾರ್ಥನೆ ಏನೆಂದರೆ, ಓಂ ಶ್ರೀ ದುರ್ಗಾಯೇ ನಮಃ. ಅಮ್ಮ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ನೆಲೆಸಲಿ. ಸ್ನೇಹಿತರೆ, ನಿಂಬೆಹಣ್ಣಿನ ದೀಪವು ಭಕ್ತಿ, ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವದ ಸಂಕೇತವಾಗಿದೆ. ದೀಪ ಹಚ್ಚುವುದರಿಂದ ಮುಖ್ಯವಾದುದು ನಮ್ಮ ಮನಸ್ಸಿನ ಭಕ್ತಿ, ಒಳ್ಳೆಯ ನಡೆ ಮತ್ತು ಸತ್ಯನಿಷ್ಠೆ. ದೇವರಲ್ಲಿ ನಂಬಿಕೆ ಇಟ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಬದುಕಿದರೆ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷ ಹೆಚ್ಚುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.